ಆಹಾ ಎಂಥ ಮಧುರ ವಾಸನೆ ಬಡಿಸು ಗಿರಿಜವೊಮ್ಮೆ ನನಗೆ ಹಾಗೆ ಸುಮ್ಮನೆ. ಯೋರಿ ಇರ್ರಿ ಒಂದ್ ನಿಮಿಷ, ಹೋಳ್ಗೆಗೆ ಹಾಕೊಳಕ್ಕೆ ತುಪ್ಪ ಬಿಸಿ ಮಾಡ್ತಾ ಇದ್ದೀನಿ. ಏ ಗಿರಿ, ತುಪ್ಪ ಯಾಕೆ ಕರಗಿಸ್ತಾ ಇದೆಯಾ? ಬಿಸಿ ಹೋಳಿಗೆ ಮೇಲೆ ತುಪ್ಪ ಹಾಕಿದ್ರೆ ತುಪ್ಪ ತಾನಾಗೆ ಕರಗುತ್ತೆ. ಅದು ಬಿಟ್ಟು ನೀನ್ ಬಿಸಿ ತುಪ್ಪ ಬಾಯಿಗೆ ಹಾಕಿದ್ರೆ ಅದು ನುಂಗಕ್ಕೂ ಆಗಲ್ಲ, ಉಗಿಯಕ್ಕೂ ಆಗಲ್ಲ, ಒದ್ದಾಡ್ಬೇಕು. ಇದೆಲ್ಲ ಬೇಕಾ? ಎಲ್ರಿಗೂ ಒಂದೇ ಸಲ ಬೇಯಿಸ್ಕೊಡಕ್ ಆಗತ್ತಾ? ಅದಕ್ಕೆ ಮೊದ್ಲೇ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಅವ್ರು ತಿನ್ನೋ ಅಷ್ಟೊಳಗೆ ತಣ್ಣಗಾಗ್ಬಿಟ್ಟಿರತ್ತೆ. ಕೇಳ್ದಾಗೆಲ್ಲ ಬಿಸಿ ಮಾಡ್ಕೊಳಕ್ಕೆ ನಮ್ಮ ಮನೇಲಿ ಏನು ಓವನ್ ಇದೆಯಾ? ಹಾ ಈ ಹೆಂಡ್ತೀರು ಬ್ಯಾಂಕ್ನವರು ಇಬ್ರು ತದ್ವಿರುದ್ಧ. ಬ್ಯಾಂಕ್ ಅವ್ರ ಹತ್ರ ನಾವು 100 ಪ್ರಶ್ನೆ ಕೇಳ್ತೀವಿ, ಒಂದಕ್ಕೂ ಸರಿಯಾಗಿ ಉತ್ತರ ಕೊಡಲ್ಲ. ಹೆಂಡತಿ ಹತ್ರ ಕೇಳಿದ ಒಂದೇ ಪ್ರಶ್ನೆ 100 ಉತ್ತರ ಬರುತ್ತೆ. ಒಂದ್ ಕೆಲಸ ಮಾಡಿ, ನೀವಿಬ್ರು ಎಕ್ಸ್ಚೇಂಜ್ ಆಗ್ಬಿಡಿ, ಮನೆ ನೆಮ್ಮದಿಯಾಗಿರುತ್ತೆ. ಆಗ ಬ್ಯಾಂಕ್ ಗತಿ ಗೋವಿಂದ ಗೋವಿಂದ. ಕರೆಕ್ಟಾಗಿ ಹೇಳಿದ್ಯಪ್ಪ. ನಾನು ಯಾವಾಗಲೂ ಕರೆಕ್ಟ್ ಕಣೋ, ಆದರೆ ನಿನ್ನ ವಿಷಯದಲ್ಲಿ ಸ್ವಲ್ಪ ಎಡವಟ್ಟಾಯ್ತು. ಅದರಲ್ಲಿ ಇವತ್ತೇನು ಮನೇಲಿ ಭಕ್ಷ್ಯ ಭೋಜನ ಮಾಡಿಸ್ತಾ ಇದೆಯಾ? ಏನು ವಿಶೇಷ? ಅಪ್ಪ ಗಿರಿ ಸಿಕ್ಕಾಪಟ್ಟೆ ಚೆನ್ನಾಗಿ ಅಡುಗೆ ಮಾಡ್ತಾಳಲ್ವಾ, ಅದಕ್ಕೆ ನಮ್ಮ ಫ್ರೆಂಡ್ಸ್ ನಾವು ಊಟಕ್ಕೆ ಬರಕ್ಕೆ ಹೇಳಿದೀನಿ. ಎಲ್ರೂ ಮನೆ ಕರೆದಿದ್ಯಾ? ಅದು ಈ ಟೈಮಲ್ಲಿ ಅನ್ನದಾಸೋಹ ಮಾಡ್ಬೇಕಪ್ಪ, ಒಳ್ಳೇದು. ಅದು ಹಸದವ್ರಿಗೆ ಮಾಡ್ಬೇಕಣೋ, ಹೊಟ್ಟೆ ತುಂಬ್ದವ್ರಿಗಲ್ವೋ ದಡ್ಡ. ಶಿವ ಬಂದ್ರು ನೋಡು ದಡ್ರು ಅವರೇ. ಏ ಬಾಸ್ಕೆ, ಥ್ಯಾಂಕ್ ಯು ಬನ್ನಿ ಬನ್ನಿ. ಏ ಬಾಬಾ ಅಲ್ಲಪ್ನೆ ಎಂ ಬಾಬು. ಆಯ್ತು ಮುಳಬಾಗಲ್ ಬಾಬು ಕುತ್ಕೋ. ಮಾಲೂರ್ ಬಾಬು. ಅದೇ ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀನಿ, ನೀವ್ ಚೆನ್ನಾಗಿದ್ದೀರಾ? ಏನ್ ಇಬ್ರೇ ಬಂದಿದ್ದೀರಾ? ಮಾರ್ಗಿ ಮೇಡಮ್ ರಾಮಯ್ಯ ಬರ್ತಾ ಇದ್ದಾರಾ? ಇಲ್ಲ, ನಾವಿಬ್ರೇ ಬಂದ್ವಿ. ಅವ್ರಿಗೇನೋ ಕೆಲಸ ಇದೆ ಅಂದ್ರು. ಆದ್ರೆ ನಿಮಗೆ ಕೆಲಸ ಇರಲಿಲ್ಲ. ಅಪ್ಪ ಮತ್ತೆ ಅಂಕಲ್ಗಳು ಚೆನ್ನಾಗಿದ್ದೀರಾ? ನೀನು ನೋಡಪ್ಪ, ಇಷ್ಟು ಮಾತ್ರ ಇದ್ದೀನಿ. ಬಾಬು ಬಾಸ್ಕೆ, ನೀವು ಮಾತಾಡ್ತಾ ಇರಿ, ಬಂದೆ. ಅಂದಾಗೆ ಎಷ್ಟು ಕೊಡ್ತಾರೆ? ಏನೋ ಸಂಸ್ಥೆಗಳು ನಡೆಸೋ ಮಟ್ಟಕ್ಕೆ ಕೊಡ್ತಾರೆ ಅಂಕಲ್. ನಿಮಗೆ ವರ್ಕ್ ಫ್ರಮ್ ಹೋಮ್ ಇದೆಯಾ? ಚಡ್ಡಿಗಳನ್ನ ಬೇಕಾದ್ರೆ ಮನೆ ಒಳಗಡೆ ಹಾಕೋಬಹುದು, ಆದ್ರೆ ಮಾರ್ಬೇಕು ಅಂದ್ರೆ ಹೊರಗಡೆ ತಾನೇ ಹೋಗ್ಬೇಕು. ಕರೆಕ್ಟ್. ಅಂದಾಗೆ ಶಿವು ಹೇಗೆ ಆಫೀಸ್ನಲ್ಲಿ? ಇದೇನಿದು ಅಂಕಲ್ಗಳು ಹಾಕೊಂಡು ರುಬ್ತಾರಲ್ಲಪ್ಪನೆ. ನಿಮ್ಮ ಮಗ ಅಲ್ವಾ, ತುಂಬಾ ಸಾಫ್ಟು, ಕಾಟನ್ ಕ್ಯಾಂಡಿ ತರ. ಇನ್ನು ಎಷ್ಟು ವರ್ಷ ಸರ್ವಿಸ್ ಇದೆ? ಏ ಅಪ್ಪ, ಅವ್ರ ಗಾಡಿಗೆ ಯಾವಾಗಲೂ ಸರ್ವಿಸ್ ಮಾಡಿಸ್ತಾ ಇರ್ತಾರೆ. ಅದೆಲ್ಲ ಬೇಕಾ ನಿನ್ಗೆ? ಬಾಬು ಬಾಸ್ಕಿ, ನನ್ನ ಮಗ ಸ್ಕಂದ. ಹಾಯ್ ಅಂಕಲ್. ಹಾಯ್ಗಳು. ಮಗಳು ಪ್ರಾಣಿ ಟ್ಯೂಷನ್ಗೆ ಹೋಗಿದ್ದಾಳೆ. ಇವನು ಇಂಗ್ಲೀಷ್ ಸಾಕಾದ ಮಾತಾಡ್ತಾನೆ. ಎಲ್ಲಿ ಒಂದೆರಡು ಲೈನ್ ಬಿಡ ಹಂಗೆ. ಅಪ್ಪ, ನೀವು ಮಕ್ಕಳಂದ್ರೆ ಏನ್ ಅನ್ಕೊಂಡಿದ್ದೀರಾ? ಯಾರಾದ್ರೂ ಮನೆಗೆ ಬಂದ್ಬಿಟ್ರೆ ಸಾಕು, ನನ್ನ ಮಗಳು ಹಾಡಾಡ್ತಾಳೆ, ನನ್ನ ಮಗ ಡ್ಯಾನ್ಸ್ ಮಾಡ್ತಾನೆ, ಅವ್ನು ಅದ್ ಮಾಡ್ತಾನೆ, ಇವಳು ಇದ್ ಮಾಡ್ತಾಳೆ, ಅದ್ ತೋರ್ಸು ಇದ್ ತೋರ್ಸು ಅಂತ ಹೇಳ್ತಾನೆ ಇರ್ತೀರಾ. ನಮ್ಗೇನ್ ಫೀಲಿಂಗ್ಸ್ ಇರಲ್ವಾ? ಕರೆಕ್ಟ್ ಹೇಳಿದೆ ಮಗನೇ, ಅದನ್ನೇ ಇಂಗ್ಲಿಷ್ನಲ್ಲಿ ಹೇಳು. ನೀವು ಇಂಗ್ಲಿಷ್ ಅಂತ ತಲೆ ಕೆಡಿಸ್ತಿದ್ರೆ ಇಂಗ್ಲಿಷ್ ಅಲ್ಲಿ ಒಂದು ಸಾಂಗ್ ಹಾಡ್ಬಿಡ್ತೀನಿ ನೋಡಿ. ಇಂಗ್ಲಿಷ್ ಸಾಂಗ? ಓಕೆ ಕಂಟಿನ್ಯೂ. ಜಿಂಗಿ ಚಕ ಕುಚು ಕುಚು ಟುವಿ ಟುವಿ ತನನಂ ಗಿಲ್ ಗಿಲಕಿ ತಮ್ ನಮ್ ಬುಲ್ ಬುಲಕಿ ದಿದ್ದಿರಿ ತೈ ಜಿಂಗ ಜಿಂಗಾಲೆ ದಿದ್ದಿರಿ ತೈ. ಓಕೆ ಕಂಟ್ರೋಲ್ ಸ್ಕಂದ. ಲೆಟ್ಸ್ ಕಮ್ ಟು ಅನ್ ಅಗ್ರಿಮೆಂಟ್. ನೋ ಮೋರ್ ಇಂಗ್ಲಿಷ್ ಸಾಂಗ್ಸ್ ಇನ್ ಅವರ್ ಹೌಸ್ ಬಿಕಾಸ್ ನಾನು ಕನ್ನಡ ಅಭಿಮಾನಿ. ಓಕೆ, ನೀವೇನು ಮಕ್ಕ ನೋಡ್ತಾ ಇದ್ರೆ ಎದಾಡ್ರಿ. ಯಾಕೆ? ಊಟಕ್ಕೆ ಬನ್ನಿ. ಅಪ್ಪ ಎಲ್ಲ ರೆಡಿ ಏನಮ್ಮ? ಅಮ್ಮ ನಂಗೆ ಅಯ್ಯೋ ಅದೇಗಳೇ, ಮಗುಗಳಿಗೆ ಹಾಕಿ. ಅಯ್ಯೋ ಅವನಿಗೇನ್ ಬಿಡಿ, ಯಾವಾಗ್ಲೂ ತಿಂತಾನೆ ಇರ್ತಾನೆ. ಅಂದ್ರೆ ನಾವೇನು ಗತಿಗೆಟ್ಟಿದೀವ? ಬಾಸ್ಕೆ, ಅವಳ ಮಾತಿನ ಅರ್ಥ ಅದಲ್ಲಪ್ಪ. ಅಯ್ಯೋ ನಾನು ಹಾಗೆ ಮಾಡಿರ್ತಾನೆ, ನನಗೆ ಬಡಿಸಿದ್ ಕೇಳೆ. ಹೋಗ್ಲಿ ಅತಿಗಳೇ, ಮಕ್ಳುಗಳಿಗೆ ಬಿಟ್ಬಿಡಿ. ಯಾರಾದ್ರೂ ಬಂದಾಗ್ಲೇ ಇದ್ರ ಮರ್ಯಾದೆ ಕಳಿತ್ಯಾ? ಅವ್ರು ಹೋಗ್ಲಿ, ನೋಡ್ತೀನಿ. ಅಂಕಲ್ಗಳೇ, ಯಾವಾಗ ಹೋಗೋದು ನೀವು? ಯಾಕಪ್ಪನೆಷ್ಟೊಂದು ಹಿಂಗೆ ಕೇಳ್ತಾ ಇದೀಯ? ಇವತ್ತಿದ್ದು ನಾಳೆ ಹೋಗಿ, ಇಲ್ಲ ಅಂದ್ರೆ ಅಮ್ಮ ನಂಗೆ ಹೊಡಿತಾಳೆ. ಹುಡುಗ ತುಂಬಾ ಚೂಟಿ. ಪರವಾಗಿಲ್ಲ, ನೀವು ತಿನ್ನಿ.
ಕಡಲೆಕಾಳು ಕೆಜಿಗೆ 150 ರೂಪಾಯಿ ಆಗ್ಬಿಟ್ಟಿದೆ. ಎಷ್ಟು ಚೌಕಾಸಿ ಮಾಡಿದ್ರು ಬಿಡ್ಲೇ ಇಲ್ಲ. ಆದ್ರೂ 1 ಕೆಜಿ ತಗೊಂಡ್ಬಂದು ಉಸ್ಲಿ ಮಾಡಿದ್ದೀನಿ. ತಿನ್ನಿ. ಬಟಾಣಿ ಗೊಜ್ಜು. ಮಗಳೇ ಬಟಾಣಿ ಗೊಜ್ಜುಗಳು ಎಕ್ಸ್ಟ್ರಾಡಿನರಿಗಳು. ಇರ್ದೇ ಇರುತ್ತಾ? ಎಷ್ಟು ಅನ್ಕೊಂಡ್ರಿ? ಸಿಪ್ಪೆ ಸುಲಿದೇ ಇರೋದು 200 ರೂಪಾಯಿ ಕೆಜಿ, ಸುಲಿದಿರೋದು 250 ರೂಪಾಯಿ ಕೆಜಿ, ಒಣಗೋಗಿರೋದು 150 ರೂಪಾಯಿ ಕೆಜಿ. ಒಣಗೋಗಿರೋದನ್ನೇ ತಗೊಂಡ್ಬಂದು ನೆನ್ಸಿಟ್ಟು ಗೊಜ್ಜು ಮಾಡಿದ್ದೀನಿ. ತಿನ್ನಿ. ಏನಿದು ರೇಟಲ್ಲಿ ಹೇಳ್ಕೊಂಡು ಏನ್ರಿ? ಏನಿಲ್ಲ, ಟೊಮಾಟೊ ಬಾತ್ ಮಾಡಿದ್ದೀನಿ, ಬಡ್ಸ ಕೇಳಲ್ವಾ ನೀವು ಅಂತ ಹೇಳ್ತಾ ಇದ್ದೆ. ಅಯ್ಯೋ, ಎಲ್ಲ ಹೇಳಿ ಟೊಮೆಟೊ ಬಗ್ಗೆ ಹೇಳದೆ ಬಿಟ್ಬಿಟ್ನಲ್ಲ ನಾನು. ಟೊಮೆಟೊ ರೇಟ್ ಎಷ್ಟಾಗಿದೆ ಅನ್ಕೊಂಡಿದ್ದೀರಾ? 120 ರೂಪಾಯಿ ಕೆಜಿ ಮಾರ್ಕೆಟ್ ಅಲ್ಲಿ. ಇಲ್ಲೇ ತಗೊಂತೀವಿ ಅಂತ ಹೋದ್ರೆ 150 ರೂಪಾಯಿ ಕೆಜಿ. ಬಾಬಾ, ಸಿಕ್ಕಾಪಟ್ಟೆ ರೇಟು. ಟೊಮೆಟೊನ ರೈತರು ಬೆಳೀತಿದಾರೋ ವಿರಾಟ್ ಕೊಹ್ಲಿ ಬೆಳೀತಿದ್ದಾನೋ ಒಂದು ಗೊತ್ತಾಗ್ತಾ ಇಲ್ಲ. ಸಡನ್ ಆಗಿ ಸೆಂಚುರಿ ಹೊಡೆದ್ಬಿಟ್ಟಿದೆ. ನಾನು ಸ್ವಲ್ಪ ದಿನ ತರಕಾರಿನೆಲ್ಲ ಅಂಗಡಿನಲ್ಲಿ ತಗೊಳಕ್ಕಾಗಲ್ಲ. ಈ ಜ್ಯುವೆಲ್ರಿ ಅಂಗಡಿನಲ್ಲಿ ಗ್ಲಾಸ್ ಹಿಂದೆ ಇಟ್ಟಿರ್ತಾರೆ, ಅದು ಗ್ರಾಮ್ ಲೆಕ್ಕದಲ್ಲಿ ತಗೋಬೇಕು. ಏನ್ ಕತೆನೋ. ತಿನ್ನಿ. ಅಮ್ಮ ನಂಗೂ ಬಡ್ಸಮ್ಮ. ತಟ್ಟೆಲ್ಲಿರೋದು ಮೊದಲು ಮುಗಿಸೋ. ನಾನು ತಿಂತೀನಿ, ಹಾಕಮ್ಮ ನೀನು ಸುಮ್ಮನೆ. ತಿನ್ನಪ್ಪ. ಮಕ್ಳಿರೋ ಮನೇಲಂತೂ ತರಕಾರಿ ತಗೊಂಡ್ ಬದುಕಕ್ಕೆ ಆಗ್ತಿಲ್ಲ. ನಿಮ್ ಮನೇಲೂ ಇದೇ ಕತೆ ಅನ್ಸುತ್ತೆ. ಅನ್ಸುತ್ತೆ ಅದಕ್ಕೆ. ಅನ್ಸುತ್ತೆ ಏನೋ, ಹಾಗೆ ಇರುತ್ತೆ. ಈ ಬಸ್ ಟಿಕೆಟು ಕರೆಂಟು ಎಲ್ಲ ಫ್ರೀ ಮಾಡ್ಬಿಟ್ರು. ತರಕಾರಿ ಕಾಳು ಕಡ್ಡಿ ಇದ್ರ ರೇಟ್ ಎಲ್ಲ ಒಂದೇ ಸಲಕ್ಕೆ ಜಾಸ್ತಿ ಮಾಡ್ಬಿಟ್ರು. ಗೃಹಿಣಿಯರಿಗೆ 2000 ರೂಪಾಯಿ ಅಂತ ಕೊಡ್ತಾರಂತೆ. ಅದು 1 ವಾರ ತರಕಾರಿಗೆ ಸಾಕಾಗಲ್ಲ. ಮಾವಂಗ್ ತರಕಾರಿ ಇರಲೇಬೇಕು. ಇನ್ನು ನಮ್ಮ ಯಜಮಾನ್ರಿಗೆ ಆಗಾಗ ಹೋಳಿಗೆ ಮಾಡಿಕೊಡ್ಲೇಬೇಕು. ಮಕ್ಕಳಂತೂ ಈ ತಟ್ಟೆ ಸೈಡಲ್ಲೇ ಈ ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಈರುಳ್ಳಿ, ಟೊಮೆಟೊ ಎಲ್ಲ ಬಿಟ್ಬಿಡ್ತಾರೆ. ಅದನ್ನ ಬಿಸಾಡೋಕ್ಕೂ ಮನ್ಸಾಗಲ್ಲ, ಮತ್ತೆ ಬಳಸಕ್ಕೂ ಆಗಲ್ಲ. ಹೇಗೋ ಅಡ್ಜಸ್ಟ್ ಮಾಡಿ ತಿಳಿ ಸಾರೋ ನೀರ್ ಮಜ್ಜಿಗೆನೋ ಮಾಡಿದ್ರೆ ಇವ್ರಿಗೆ ಆಗದೇ ಇಲ್ಲ. ಇದ್ಕಿದ್ದಾಗೆ ಯಾರಾದ್ರೂ ಮನೆಗೆ ಬಂದ್ರೆ ನಾವ್ ಏನ್ ಮಾಡ್ಬೇಕು ಹೇಳಿ? ಇದನ್ನೇನು ತಿನ್ನೋದ ಉಗುಳೋದ? ನಾನಂದು ನಂಬಿಡ್ತೀನಿ ಕಣಪ್ಪನೆ, ನೀನು ನಂಬಿಡು. ಸುಮ್ನಿರ್ರಿ ನೀವು. ನೋಡಿ ಅಣ್ಣ, ಇವಾಗ ಇದೆಲ್ಲ ಬೇಕಾ ಅಂತ ಕೇಳ್ತಾರೆ. ಈಗಲ್ದೆ ಇನ್ಯಾವಾಗ ಹೇಳಕ್ಕಾಗತ್ತೆ? ಮನೆ ಖರ್ಚಿಗೆ ಅಂತ ದುಡ್ಡು ಕೊಟ್ಟಿರ್ತಾರೆ. ಇಲ್ಲಿ ನೋಡಿದ್ರೆ ಬೆಲೆ ಏರಿಕೆ ಆಗ್ತಾನೆ ಇರುತ್ತೆ. ನಮ್ ಕೊಟ್ಟಿರೋ ದುಡ್ಡು ಅಷ್ಟೇ ಇರುತ್ತೆ, ಮಿಕ್ಕಿದೆಲ್ಲ ಜಾಸ್ತಿ ಆಗ್ತಾನೇ ಇರುತ್ತೆ. ಮನೆ ಮೇಂಟೈನ್ ನಾವ್ ಹೆಂಗ್ ಮಾಡಕ್ಕಾಗತ್ತೆ ನೀವೇ ಹೇಳಿ ಅಣ್ಣ. ಬಹಳ ಕಷ್ಟಗಳಾಗ್ಬಿಡುತ್ತೆ ಬಿಡಿ ಅದಕ್ಕೆಮ್ಮ. ಭಾಸ್ಕರ್ ಅಣ್ಣ, ಈರುಳ್ಳಿ ಯಾಕೆ ಸೈಡಿಗೆ ಇಡ್ತಾ ಇದ್ದೀರಾ? ಅದ ನನಗೆ ಈರುಳ್ಳಿ ಅಂದ್ರೆ ಅಲರ್ಜಿ, ಅದಕ್ಕೆ. ಅಯ್ಯೋ, ಮೊದ್ಲೇ ಹೇಳಿದ್ರೆ ನಾನು ಬಡಿಸ್ತಾನೆ ಇರ್ಲಿಲ್ಲ ತಾನೆ. ಎಷ್ಟು ಕಾಸ್ಟ್ಲಿ ಗೊತ್ತಾ? ಯಾಕೆ ಹೌಳಿ ಕೊಡ್ತಾ ಇದೆಯೋ? ಅಕ್ಕ, ನನಗೆ ಅಲರ್ಜಿ ಆದರೂ ಪರವಾಗಿಲ್ಲ, ನೀವು ಎನರ್ಜಿ ಲಾಸ್ ಮಾಡ್ಕೋಬೇಡಿ, ತಿಂತಿದ್ದೀನಿ. ಅಯ್ಯೋ, ನೀನ್ ಯಾಕೋ ಕೈ ತೊಳಿತಾ ಇದ್ಯಾ? ಹೊಟ್ಟೆ ತುಂಬ್ತೋ ಅದಕ್ಕೆ. ಹಾಕ್ಕೋಬೇಕಾದ್ರೆ ಕಮ್ಮಿ ಹಾಕ್ಸ್ಕೊ ಅಂತ ಹೇಳ್ತೀನಿ. ನೀನು ನನ್ನ ಮಾತು ಕೇಳ್ತೀಯಾ? ಈಗ ಅಷ್ಟನ್ನ ಹಾಕ್ಕೊಂಬಿಟ್ಟು ಕೈ ತೊಳ್ಕೊಂಡ್ರೆ ಅನ್ನದ ಬೆಲೆ ಗೊತ್ತಿಲ್ವೇ ನನಗೆ? ಏ, ನೀನ್ ಬಿಟ್ಟಿರೋದ್ರಲ್ಲಿ ಕಡಿಮೆ ಅಂದ್ರೂ 10 ರೂಪಾಯಿ ಟೊಮೆಟೊ ಇದೆ ಗೊತ್ತಾ? ಹಾಗಂತ ಹೊಟ್ಟೆ ತುಂಬಿದ್ಮೇಲೂ ತಿನ್ನಕ್ಕಾಗತ್ತಾ? ನನ್ನ ಕೈಲಂತೂ ಆಗಲ್ಲ. ಏಯ್, ಇನ್ನೊಂದ್ಸಲ ಬಾ, ನೀನು ಕಾಲ್ ಮುರಿತೀನಿ ನಿಂದು.
ತಟ್ಟೆಗಳನ್ನ ತೊಳೆದು ಬಿಟ್ಟಿದ್ದೀನಿ. ಊಟ ಹೇಗಿತ್ತು? ಯಜಮಾನ್ರೆ, ಇಂಥ ಕಾಸ್ಟ್ಲಿ ಊಟನ ನನ್ನ ಜೀವಮಾನದಲ್ಲೇ ಮಾಡಿದ. ಶಿವ ಬರ್ತೀನಿ ಅಕ್ಕ, ಬರ್ತೀನಿ. ಸರಿನಪ್ಪ. ಅಂದಾಗೆ ಅಕ್ಕ, ನೀವು ಪಾರ್ಟ್ ಟೈಮಲ್ಲಿ ಮಾರ್ಕೆಟಲ್ಲಿ ಏನಾದರೂ ವರ್ಕ್ ಮಾಡ್ತಿದ್ರಾ? ಇಲ್ಲಪ್ಪ. ಯಾಕೆ? ತರಕಾರಿ ರೇಟ್ನೆಲ್ಲ ಎಷ್ಟು ಚೆನ್ನಾಗಿ ಹೇಳ್ತೀರಾ, ಅದಕ್ಕೆ. ಅದಕ್ಕೆ ಪಾರ್ಟ್ ಟೈಮ್ ಯಾಕೆ ಬೇಕು? ಟೈಮಿಗೆ ಮಾರ್ಕೆಟ್ಗೆ ಹೋದ್ರೆ ಸಾಕು. ನಮಗೆ ಟೈಮ್ ಆಯ್ತು, ನಾನು ಬರ್ತೀನಿ. ಹಾ. ರೀ ಯಾಕ್ರಿ ಒಂಥರ ಇದ್ದೀರಾ? ತೆಗೈನ ಅಂಥದ್ದೇನ್ರಿ ಮಾಡಿದೆ ನಾನು? ವಾ, ನೀನೇನು ಮಾಡ್ಲೇ ಇಲ್ವಾ? ಅಲ್ಲ, ನಮ್ಮ ಫ್ರೆಂಡ್ಸ್ ಊಟಕ್ಕೆ ಕೂತಿರ್ಬೇಕಾದ್ರೆ ಹೋಟೆಲ್ ಮೆನುನಲ್ಲಿರೋ ರೇಟ್ಗಳ ತರ ಒಂದೊಂದು ಐಟಮ್ಗೂ ಒಂದೊಂದು ರೇಟ್ ಹೇಳ್ತಿದ್ಯಲ್ಲ, ಅವ್ರಿಗೆ ಬೇಜಾರಾಗಲ್ಲ? ರೀ, ನಾನು ಹೇಳ್ತಾ ಇದ್ದಿದ್ದು ರೇಟ್ ಅಲ್ಲ, ಸತ್ಯನ. ಹೋಗ್ಲಿ, ನಿಮ್ಮ ಫ್ರೆಂಡ್ಸ್ನ ಮನೆ ಕರೆಯೋಕ್ಕೂ ಮುಂಚೆ ನನ್ನ ಹತ್ರ ಒಂದು ಮಾತು ಹೇಳಿದ್ರ ನೀವು? ಇದು ನಮ್ಮನೆ, ನಾನು ತಗೊಳ್ಳೋ ನಿರ್ಧಾರಕ್ಕೆ ನೀನು ಸಪೋರ್ಟ್ ಮಾಡಬೇಕು, ನೀನು ತಗೊಳ್ಳೋ ನಿರ್ಧಾರಕ್ಕೆ ನಾನು ಸಪೋರ್ಟ್ ಮಾಡಬೇಕು. ನಿಜಾನೇ, ಆದ್ರೆ ಬೆಲೆ ಏರಿಕೆ ಟೈಮಲ್ಲಿ ಅಲ್ಲ ರೀ. ಮನೇಲಿ ಎಷ್ಟು ರೇಷನ್ ಇದೆ, ಯಾವ್ಯಾವ ಐಟಮ್ಗೆ ಎಷ್ಟು ರೇಟ್ ಆಗಿದೆ ಅಂತ ಗೊತ್ತೇನ್ರಿ ನಿಮ್ಗೆ? ಅದೆಲ್ಲ ಗೊತ್ತಿರಲ್ಲ. ಸುಮ್ಮನೆ ಸಡನ್ ಆಗಿ ಬಂದು ನನ್ನ ಫ್ರೆಂಡ್ಸ್ ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ ಅಂತ ಅಂದ್ರೆ ನಾನು ತಾನೇ ಏನ್ ಮಾಡಕ್ಕಾಗತ್ತೆ ಹೇಳಿ? ರೇಟ್ ಎಲ್ಲ ಕಡಿಮೆ ಆಗ್ಲಿ, ಆಮೇಲೆ ನೀವು ಯಾರನ್ನ ಕರ್ಕೊಂಡ್ ಬಂದ್ರು ನಾನು ಬೇಸಾಕ್ತೀನಿ, ಸರಿನಾ? ಅಯ್ಯೋ ಭಗವಂತ, ಅತಿಥಿ ಸತ್ಕಾರಕ್ಕೂ ಕುತ್ತು ಬಂತಲ್ಲ. ಬೆಲೆಗೆ ನನ್ನಲ್ಲಿ ಬೆಲೆ ಇಲ್ಲ ಶಿವಪ್ರಸಾದ್. ನಾನ್ ಬೆಲೆ ಕೊಡೋದು ದಿನಸಿಗಲ್ಲ, ಮನ್ಸಿಗೆ. ಭಗವಂತ, ರೀ ಚೂರಿ ಕಡೆ ಬನ್ನಿ. ನೀವು ಒಬ್ಬೊಬ್ರೆ ಮಾತಾಡಿ ಮುಗಿದ್ಮೇಲೆ ಕರೀರಿ, ಬಂದ್ ಮಲ್ಕೋದು. ಭಗವಂತ, ಅವಳು ಸ್ವಲ್ಪ ಹಾಗೆ. ನೀನು ಹೇಳು, ಅಲ್ಲ ಈ ಬೆಲೆ ಏರಿಕೆಗೆ ನೀನೇನು ಮಾಡಲ್ವಾ? ನಾನೇನ್ ಮಾಡ್ಲಿ ಶಿವಪ್ರಸಾದ್? ಹಣ್ಣು, ತರಕಾರಿ, ಸೊಪ್ಪು, ಖಗ, ಮೃಗಗಳು ಇತ್ಯಾದಿ ಹೀಗೆ ಆಹಾರ ಸರಪಳಿಗಳನ್ನ ಪ್ರಕೃತಿಯಲ್ಲಿ ಸೃಷ್ಟಿ ಮಾಡೋದಷ್ಟೇ ನನ್ನ ಕೆಲಸ. ಆದ್ರೆ ಅದಕ್ಕೊಂದು ಬೆಲೆ ಕಟ್ಟಿದ್ದು ನೀವು. ಹೌದು, ಸಮಾಜದಲ್ಲಿ ಎಲ್ರಿಗೂ ಎಲ್ಲಾನು ಫ್ರೀಯಾಗಿ ಸಿಕ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ಎಲ್ಲದಕ್ಕೂ ಅದರದೇ ಆದ ಬೆಲೆನ ಕೊಟ್ಟಿದ್ದಾರೆ, ತಪ್ಪೇನು? ಹಾಗಾದ್ರೆ ಬೆಲೆ ಏರಿಕೆ ಆದಾಗ ನನ್ನನ್ನ ದೂಷಣೆ ಮಾಡಿ ಏನ್ ಪ್ರಯೋಜನ? ರೀ ಅಯ್ಯೋ ಇರುಗಿರಿ, ಒಂದೊಳ್ಳೆ ಪಾಯಿಂಟ್ ಸಿಕ್ಕಿದೆ, ಕಾಚಾಕೋತೀನಿ. ಭಗವಂತ, ಈಗ ಬೆಲೆ ಯಾವಾಗ ಜಾಸ್ತಿ ಆಗುತ್ತೆ? ಅವಶ್ಯಕತೆಗಿಂತ ಹೆಚ್ಚಾಗಿ ಮಳೆ ಬಂದು ಬೆಳೆ ಎಲ್ಲ ನಾಶ ಆದಾಗ, ಅಥವಾ ಮಳೆನೇ ಬರ್ದೆ ಬೆಳೆನೇ ಬರ್ದೇ ಇದ್ದಾಗ. ಮಳೆ ಕೊಡೋನು ನೀನೆ, ಬೆಳೆ ಕೊಡೋನು ನೀನೆ. ಹಾಗಿದ್ಮೇಲೆ ಬೆಲೆ ಜಾಸ್ತಿ ಆಗೋದಕ್ಕೂ ನೀನೆ ತಾನೇ ಕಾರಣ. ಕಮನ್ ಆನ್ಸರ್ ಮೀ. ಯಾಕೆ ಉತ್ತರ ಸಿಗ್ತಾ ಇಲ್ವಾ? ಶಿವಪ್ರಸಾದ್, ನನ್ನ ಸೃಷ್ಟಿಯಲ್ಲಿ ಸಮತೋಲನಕ್ಕಷ್ಟೇ ಬೆಲೆ. ಯಾವ್ದು ಎಷ್ಟಿರಬೇಕು ಅಷ್ಟಿದ್ದೇ ಇರುತ್ತೆ. ಇಲಿಗಳ ಸಂಖ್ಯೆ ನಿಯಂತ್ರಿಸೋಕೆ ಹಾವುಗಳು, ಹಾವುಗಳನ್ನ ನಿಯಂತ್ರಿಸೋಕೆ ಹದ್ದುಗಳು. ಹೀಗೆ ಆಹಾರ ಸರಪಳಿಯಲ್ಲಿ ಅದರದ್ದೇ ಆದ ಸಮತೋಲನ ಅಗತ್ಯ. ಆದ್ರೆ ನಾಗರಿಕ ಸಮಾಜ ಶುರು ಆದಾಗ್ಲಿಂದಲೂ ಬೇಟೆ ಅನ್ನೋ ಹೆಸರಲ್ಲಿ ಅದೆಷ್ಟೋ ಪ್ರಾಣಿಗಳನ್ನ ಕೊಂದಿದ್ದೀರ. ಎಷ್ಟೋ ಪ್ರಾಣಿಗಳು ಅಳಿವಿನಂಚಿನಲ್ಲಿ, ಇನ್ನೆಷ್ಟೋ ಪ್ರಾಣಿಗಳು ಅಳಿದು ಹೋಗಿ ಆಹಾರ ಸರಪಳಿಯ ಸಮತೋಲನ ಬುಡ ಮೇಲಾಗಿದೆ ಶಿವಪ್ರಸಾದ್. ಆಹಾರಕ್ಕಿರೋ ಬೆಲೆ ಆಹಾರ ಸರಪಳಿಗೆ ಯಾಕಿಲ್ಲ? ಪ್ರಾಣಿಗಳ ಜೀವಕ್ಕೆ ಬೆಲೆ ಯಾಕಿಲ್ಲ ಶಿವಪ್ರಸಾದ್? ಅವುಗಳಿಗೂ ಬದುಕೋ ಹಕ್ಕಿಲ್ವೇ? ಅಯ್ಯೋ ಭಗವಂತ, ಯಾರೋ ಯಾವಾಗ್ಲೋ ಮಾಡಿ ತಪ್ಪಿಗೆ ನೀನ್ ನನ್ನನ್ನು ಬೈತಾ ಇದೆಯಲ್ಲ. ಈ ಬೆಲೆ ಏರಿಕೆಯಿಂದ ಏನೂ ಬೇಯಿಸ್ಕೊಳಕ್ಕಾಗದೆ ಬೆಂದೋ ಬಿಟ್ಟಿದೀವಿ. ನೀನೇನು ಮಾಡಲ್ವಾ? ನಾನೇನ್ ಮಾಡ್ಲಿ ಶಿವಪ್ರಸಾದ್? ಬೆಲೆ ಹೆಚ್ಚಾದಾಗ ಎಲ್ರೂ ಜಾಸ್ತಿ ಬೆಲೆ ಸಿಗಬೇಕು ಅಂತ ಒಂದೇ ಬೆಳೆನ ಬೆಳೀತಾರೆ. ಆಗ ಸರಕು ಹೆಚ್ಚಾಗುತ್ತೆ, ಬೇಡಿಕೆ ಕಡಿಮೆ ಆಗುತ್ತೆ.
ಆಗ ರೈತರು ತಾವು ಬೆಳೆದಿರೋ ಬೆಳೆನ ಬೀದಿಗೆ ಚೆಲ್ಲುವಂತ ಪರಿಸ್ಥಿತಿ ಬರುತ್ತೆ. ಆಗ ನೀವು ದೂಷಿಸೋದು ನನ್ನನ್ನೇ, ಈಗ ದೂಷಿಸ್ತಾ ಇರೋದು ನನ್ನನ್ನೇ. ಬೆಲೆ ಬೇಡಿ ಬರಬಾರದು ಶಿವಪ್ರಸಾದ್, ಬೇಡಿಕೆಯಿಂದ ಬರಬೇಕು. ಅಯ್ಯೋ ಭಗವಂತ, ನಾನೇನೋ ಹೇಳ್ತಾ ಇದ್ದೀನಿ, ನೀನೇನೋ ಹೇಳ್ತಾ ಇದೆಯಲ್ಲ ಭಗವಂತ. ಈಗಿನ ಸಿಚುಯೇಷನ್ ನೋಡು, ಬರ ಬರಲಿ ಮಳೆ ಬರಲಿ ಏನಾದರೂ ಆಗಲಿ, ಒಟ್ಟಿನಲ್ಲಿ ರೇಟ್ ಜಾಸ್ತಿ ಆಗೋದಂತೂ ಗ್ಯಾರಂಟಿ. ಅಲ್ಲೆಲ್ಲೋ ಯುದ್ಧ, ಪೆಟ್ರೋಲ್ ಜಾಸ್ತಿ, ಇಲ್ಲೆಲ್ಲೋ ಜಗಳ, ಅಡಿಗೆ ಎಣ್ಣೆ ಜಾಸ್ತಿ. ದೇಶಗಳ ನಡುವೆ ಯುದ್ಧ ಆದರೆ ಫೈನಲಿ ಅನುಭವಿಸೋದು ನಮ್ಮಂತ ಮಿಡಲ್ ಕ್ಲಾಸ್ನವರೇನೆ. ಆಕ್ಚುಲಿ ನಾವು ಏನು ತಪ್ಪು ಮಾಡಿದೀವಿ ಭಗವಂತ? ಇದಕ್ಕೆಲ್ಲ ಪರಿಹಾರನೇ ಇಲ್ವಾ? ಭಗವಂತ 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 ರೀ, ಆಗ್ಲಿಂದ ನೋಡ್ತಾನೆ ಇದೀನಿ, ಒಬ್ಬೊಬ್ರೆ ಮಾತಾಡ್ತಾನೆ ಇದೀರಲ್ರಿ, ಬಂದ್ ಮಲ್ಕೊಳ್ರಿ. ಟೊಮೆಟೊ ಬೇರೆ ಖಾಲಿ ಆಗಿದೆ, ನಾಳೆ ಬೆಳಗ್ಗೆ ಬೇಗ ಎದ್ದು ಮಾರ್ಕೆಟ್ಗೆ ಹೋಗ್ಬೇಕು. ಯಾಕೆ ಟೊಮೆಟೊ ಇಲ್ಲಿ ಸಿಗಲ್ವಾ? ಮಾರ್ಕೆಟ್ವರೆಗೂ ಹೋಗ್ಬೇಕಾ? ಇಲ್ಲಿ ಸಿಗುತ್ತೆ, ಆದ್ರೆ ಇಲ್ಲಿ ಕೆಜಿಗೆ 150 ರೂಪಾಯಿ, ಆದ್ರೆ ಮಾರ್ಕೆಟ್ ಅಲ್ಲಿ ಕೆಜಿಗೆ 120 ರೂಪಾಯಿ. 120 30 ರೂಪಾಯಿ ಉಳಿದ್ರೆ ಅದೇ ದೊಡ್ಡದಲ್ವೇನ್ರಿ? ಗಿರಿ, ರೀ, ಟೊಮೆಟೊ ಇಲ್ದೆ ಬಾತ್ ಮಾಡಕ್ ಬರುತ್ತಾ ನಿನಗೆ? ಬರಲ್ಲ. ಹೇ, ಎಲ್ಲೋದರಿಯ ಕಳ್ಳ? ಅವನ್ ಯಾವುದೇ ಕಾರಣಕ್ಕೂ ಇವತ್ತು ತಪ್ಪಿಸ್ಕೊಳಕ್ ಬಿಡಬಾರ್ದು. ಅದಕ್ಕೆ ಅಲ್ವಾ ಸರ್ ಉಸಿರುಗಟ್ಟಿ ಓಡ್ತಿರೋದು? ಸುಸ್ತಾಗಿ ಹೋಯ್ತು ಸರ್. ನೀವೆಂತ ಪೊಲೀಸ್ರಿ? ಒಬ್ಬ ಕಳ್ಳನಿಂದ ಓಡಕ್ಕಾಗಲ್ಲ ಅಂತೆ ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ನಿಮ್ಗೂ ಸುಸ್ತಾಯ್ತಾ ಸರ್? ಹೌದ್ರಿ, ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು. ಮತ್ ನೀವೇನು ಸರ್? ಪ್ರಮೋಷನ್ ಇಂದ ಓಡಿ 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 ಸುಸ್ತಾಗೋಯ್ತು, ಕಳ್ಳನಿಂದ ಓಡಕ್ ಆಗ್ತಾ ಇಲ್ಲ ಸರ್. ರೇ, ಈ ಕಳ್ಳನ್ ಹಿಡಿದ್ರೇನೆ ನಿಮಗೂ ಪ್ರಮೋಷನ್ನು ನನಗೂ ಪ್ರಮೋಷನ್ನು. ದೊಡ್ಡ ನಟೋರಿಯಸ್ ಕಳ್ಳ ರೀ ಇವನು. ಇವನನ್ನ ಬಿಡಬಾರ್ದು. ಹಾ ಸರ್, ಎಲ್ಲಿದ್ರು ಹುಡುಕ್ಬೇಕು. ಓಡಿ ಹುಡುಕಿ. ಸರಿ ನಡಿ ಸರ್. ಅಲ್ಲೋಡಿ ಓಡ್ತಿದ್ದಾನೆ. ಏಯ್, ಅಲ್ಲೇ ನಿಂತ್ಕೋ, ಇಲ್ಲಾಂದ್ರೆ ಶೂಟ್ ಮಾಡ್ಬಿಡ್ತೀನಿ. ಹ್ಯಾಂಡ್ಸ್ ಅಪ್. ಇನ್ಶಾರ್ಟ್ ಮಾಡ್ಕೊಂಡು ಡೀಸೆಂಟ್ ಆಗಿ ಕಾಣ್ತಾ ಇದೀಯಾ? ಕಳ್ತನ ಮಾಡ್ತೀಯ? ತಿರ್ಗೋ ಈ ಕಡೆ, ನಿನ್ ಮುಖ ನೋಡೋಣ. ಶಿವಪ್ರಸಾದ್ ಅಲ್ವಾ ನೀನು? ಹೌದು ಸರ್, ನಾನೇ ಶಿವಪ್ರಸಾದ್. ವರ್ಕಿಂಗ್ ಇನ್ ರಾಜಾ ಚಡ್ಡಿ ಮತ್ತು ಬನಿಯನ್ಗಳು. ಇದನ್ನ ನೀವು ಹೊರಗೂ ಹಾಕೋಬಹುದು. ಒಳಗ್ ಹಾಕ್ತೀನಿ ನಿನ್ನ, ಆಗ ಗೊತ್ತಾಗತ್ತೆ ನಿನಗೆ. ಏನೋ ಕತ್ಕೊಂಡು ಹೋಗ್ತಾ ಇರೋದು ನೀನು? ಯಾರು ತಾನೇ ಕಳ್ಳ ಆಗಲ್ಲ ಸರ್. ಯಾವ ತಾಯಿನೂ ತನ್ನ ಮಗ ಕಳ್ಳ ಆಗ್ಲಿ ಅಂತ ಬೆಳೆಸಲ್ಲ ಸರ್. ಆದ್ರೆ ದುರಾದೃಷ್ಟದ ಬಲ, ಸಮಯ, ಸಂದರ್ಭ, ಸಂಸಾರದ ಬೆಂಬಲ, ಬದುಕಲೇಬೇಕು ಅನ್ನೋ ಹಂಬಲ, ಜೊತೆಗೆ ನನ್ನ ಭುಜಬಲ ಎಲ್ಲ ಸೇರಿ ನನ್ನನ್ನ ಕಳ್ತನ ಮಾಡಕ್ ಪ್ರೇರೇಪಿಸ್ತು ಸರ್. ಹಿಂದೋಗೋ, ಮುಂದೆ ಬರ್ಬೇಡ. ಹಿಂದೋಗು, ಶೂಟ್ ಮಾಡ್ಬಿಡ್ತೀನಿ. ಏನ್ ಸರ್, ನಾನು ಮುಂದೆ ಹೋಗ್ತಾ ಇದ್ರೆ ಹಿಂದೆ ಅಟ್ಟಿಸ್ಕೊಂಡ್ ಬಂದವ್ರು ನೀವು. ಈಗ ಮುಂದೆ ಬಂದ್ರೆ ಹಿಂದೆ ಹೋಗು ಅಂತ ಇದೀರಲ್ಲ ಸಾರ್. ಯಾರನ್ನು ನಂಬಕ್ಕಾಗಲ್ಲಪ್ಪ, ಬಾಂಬ್ ಇಟ್ಕೊಂಡಿದ್ರ. ಅಯ್ಯೋ ದುರ್ವಿಧಿಯೇ ಸರ್, ಇದು ನಾನು ನಿಯತ್ತ ಕದ್ದಿರೋದು ಸರ್. ನೀವು ನೋಡಿದ್ರೆ ನನ್ನನ್ನ ಟೆರರಿಸ್ಟ್ ರೇಂಜಿಗೆ ಬಿಲ್ಡಪ್ ಕೊಡ್ತಾ ಇದೀರಲ್ಲ ಸರ್. PC, SP ಆಫೀಸ್ ಇಂದಾನೆ ಕಂಪ್ಲೇಂಟ್ ಬಂದಿದೆ ಅಂದ್ರೆ ಏನೋ ತುಂಬಾ ಇಂಪಾರ್ಟೆಂಟ್ ಇರೋದನ್ನೇ ಕತ್ಕೊಂಡು ಹೋಗ್ತಾ ಇರಬೇಕು. ಹೋಗಿ, ಏನಿದೆ ನೋಡಿ ಅದರಲ್ಲಿ, ಹೋಗಿ ಕೊಡೋ ಇಲ್ಲಿ. ಸರ್, ಏನ್ ಸರ್ ಇದು? ಏ ಶಿವಪ್ರಸಾದ್, ನೀನು ಚಿನ್ನದ ಅಂಗಡಿ ಲೂಟಿ ಮಾಡಿದ್ರು ನಾನು ಸುಮ್ಮನಿದ್ದು ಬಿಡ್ತಿದ್ದೆ. ಬ್ಯಾಂಕ್ನೇ ರಾಬ್ರಿ ಮಾಡಿದ್ರು ತಲೆ ಕೆಡಿಸ್ಕೋತಾ ಇರ್ಲಿಲ್ಲ. ಆದ್ರೆ ನೀನು ಕದ್ದಿರೋದು ಕೆಂಪಗಿರೋ ಈ ಟೊಮೆಟೋನ. ಅಯ್ಯೋ, ಇವನ್ ಗೆನೆ ಬಂದ ದೊಡ್ಡಾಗ
ಟಮಾಟ ಕದ್ದಾನಲ್ಲ ಒಂದು ದೊಡ್ಡರಾಗ ಬರ ಒಂದು ಚಿಕ್ಕಲಾಗ ಬರ ಒಂದು ಗಾವ್ ಕಚ್ಚ ಒಂದು ಚಾಪೆ ಸುತ್ಕೊಂಡಾಗ ನೋಡ್ರಪ್ಪ ಟಮಾಟ ಕದ್ದಿರದೀವನು ಎಲ್ಲರೂ ಸುಮ್ಮನೆ ಇರಿ. ನಾವಿಲ್ವಾ ಇಲ್ಲಿ ಕಾನೂನು ನೋಡೋದಕ್ಕೆ ಅಂತ. ಟೊಮೆಟೊ ಕದಿತ್ಯನೋ ಬಡವ ರಾಸ್ಕಲ್. ಬಡವಾಗಿದ್ದಕ್ಕೆ ಸರ್ ಟೊಮೆಟೊ ಕದ್ದಿದ್ದು, ಇಲ್ಲಾಂದ್ರೆ ಟೊಮೆಟೊ ಅಂಗಡಿನೇ ಇಡ್ತಾ ಇರ್ಲಿಲ್ವಾ? ಶಿವಪ್ರಸಾದ್, ಪಿಜ್ಜಾ ಬರ್ಗರ್ ಮಾಡೋ ಫಾರಿನ್ ಅಂಗಡಿಗಳೇ ತಮ್ಮ ಕೈಲಿ ಟೊಮೆಟೊ ತಗೊಳಕ್ಕಾಗಲ್ಲ ಅಂತ ಹೊರಗಡೆ ಬೋರ್ಡ್ ಹಾಕಿರುವಾಗ ನೀನು ಟೊಮೆಟೊನ ಕದ್ದು ಮನೆಗೆ ಸಾಗಿಸ್ತಾ ಇದ್ಯಾ. ವಿಶೇಷ ಟೊಮೆಟೊ ಕಾಯ್ದೆ ಪ್ರಕಾರ ನನ್ನ ಅರೆಸ್ಟ್ ಮಾಡ್ತಿದ್ದೀನಿ. ಇದಕ್ಕೆ ಶಿಕ್ಷೆ ಏನ್ ಗೊತ್ತಾ? ಗಲ್ಲು. ಸರ್, ನೀವು ನನ್ನನ್ನು ಆಮೇಲೆ ಅರೆಸ್ಟ್ ಮಾಡ್ಕೊಳ್ಳಿ ಸರ್, ಬೇಕಾದ್ರೆ ಗಲ್ಗೂ ಹಾಕೊಳ್ಳಿ ಸರ್. ಆದ್ರೆ ನಂದು ಒಂದೇ ಒಂದು ಕೊನೆ ಆಸೆ ಇದೆ ಸರ್. ಏನದು? ನನ್ನ ಹೆಂಡತಿ ಟೊಮೆಟೊ ತರಲೇಬೇಕು ಅಂತ ಆರ್ಡರ್ ಮಾಡಿದಾಳೆ ಸರ್. ಸರ್ಕಾರದ ಆರ್ಡರ್ಗಿಂತ ಸಂಗಾತಿ ಆರ್ಡರ್ ದೊಡ್ಡದಲ್ವಾ ಸರ್? ಹಾಗಾಗಿ ಮನೆಗೆ ಹೋಗಿ ಟೊಮೆಟೊ ಕೊಟ್ಟು ಬಂದ್ಬಿಡ್ತೀನಿ ಸರ್. ಹಾಗಲ್ಲ. ನೀವು ಆಗಲ್ಲ ಅಂದ್ರೆ ನಾನು ಬಿಡಲ್ಲ. ಕೊಡ್ರಿ ಮಿಸ್ಟರ್ ಶಿವಪ್ರಸಾದ್, ಶೂಟ್ ಮಾಡ್ಬಿಡ್ತೀನಿ. ಮಾಡ್ಕೊಳ್ಳಿ.